ಹಾಲೆಲುಯ ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ನಾವು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ತಂದೆಯಾದ ದೇವರೇ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿಯಪ್ಪ, ನಾವು ಕೇಳುತ್ತೇವೆ. ಪವಿತ್ರಾತ್ಮರೇ ಸ್ವಾಮಿ, ಎಲ್ಲಾ ವಿಷಯಗಳಲ್ಲೂ ನೀವು ಕರ್ತನೆ ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಯೇಸು ಸ್ವಾಮಿ ನಾಮದಲ್ಲಿ ತಂದೆಯಾದ ದೇವರೇ. ಯೋಹನ ಬರೆದ ಪತ್ರಿಕೆ 20ನೇ ಅಧ್ಯಾಯ 18ನೇ ವಚನವನ್ನು ತೆಗೆದುಕೊಳ್ಳೋಣ. ಮಗ್ದಳಾದ ಮರಿಯಳು ಹೋಗಿ ನಾನು ಸ್ವಾಮಿಯನ್ನು ನೋಡಿದ್ದೇನೆ. ಹಾಲೆಲೂಯ. ಮರಿಯಳು ಯೇಸು ಸ್ವಾಮಿ ಪುನರುತ್ಥಾನವನ್ನು 3ನೇ ದಿವಸ ಎದ್ದು ಬಂದಾಗ ಕಾಣಿಸಿಕೊಂಡಿದ್ದು ಮರಿಯಳಿಗೆ. ಹಾಲೆಲೂಯ. ಮರಿಯಳು ಹೇಳ್ತಾಳೆ, ನಾನು ಸ್ವಾಮಿಯನ್ನು ನೋಡಿದ್ದೇನೆ. ಆತನು ಇಂತಿಂತದ್ದನ್ನು ನನಗೆ ಹೇಳಿದನು ಎಂದು ಶಿಷ್ಯರಿಗೆ ತಿಳಿಸಿದಳು. ಹಾಲೆಲೂಯ. ಮರಿಯಳು ಶಿಷ್ಯಂದರಿಗೆ ತಿಳಿಸಿದಳು. ಯಾಕಂದ್ರೆ ಕಾಣಿಸಿಕೊಂಡಿದ್ದು ಮಗ್ದಳಾದ ಮರಿಯಳಿಗೆ ಮಾತ್ರ. ಹಾಲೆಲೂಯ. ಹಾಗಾಗಿ ಕೆಳಗೆ ಅದೇ ದಿವಸ ಅಂದರೆ ವಾರದ ಮೊದಲನೆಯ ದಿವಸ ಸಂಜೆಯಲ್ಲಿ ಶಿಷ್ಯರು ಅದೇ ದಿವಸ ವಾರನೇ ಮೊದಲನೆಯ ದಿವಸದಲ್ಲಿ ಸಂಜೆಯಲ್ಲಿ ಶಿಷ್ಯರಿಗೆ ಯಹೂದ್ಯರ ಭಯ. ಆ ದೇಶದಲ್ಲಿ ಯಹೂದ್ಯರಿಗೆ ಭಯ ಪಟ್ಟು ಬಾಗಿಲನ್ನು ಮುಚ್ಚಿಕೊಂಡಿದ್ದರು. ಹಾಲೆಲೂಯ. ಬಾಗಿಲು ತೆರೆದಿರಲಿಲ್ಲ, ಬಾಗಿಲು ಮುಚ್ಚಿತ್ತು. ಯೇಸು ಸ್ವಾಮಿ ಮಧ್ಯದಲ್ಲಿ ನಿಂತು ಆ ಮನೆ ಒಳಗೆ ಬಾಗಿಲಾಕಿದೆ. ಯೇಸು ಸ್ವಾಮಿ ಒಳಗೆ ಬಂದರು. ಒಳಗೆ ಬಂದು ನಿಮಗೆ ಸಮಾಧಾನವಾಗಲಿ. ಹಾಲೆಲೂಯ. ಇವತ್ತು ವಾಕ್ಯವನ್ನು ಕೇಳಿ ನಾವು ದೇವರಲ್ಲಿದ್ದುಕೊಂಡು ನಮಗೆ ಯಾವ ದರ್ಶನವೂ ಕಾಣಲಿಲ್ಲ. ನಾವು ದೇವರನ್ನ ಎಷ್ಟು ಪ್ರಾರ್ಥನೆ ಮಾಡ್ತೀವಿ, ದೇವರನ್ನ ನಮ್ಮ ವಾಕ್ಯವನ್ನು ಕಾಣ್ತಾ ಇಲ್ಲ, ಆತ್ಮದಲ್ಲಿ ನಮ್ಗೆ ದೇವರ ಶಬ್ದವೇ ಕೇಳ್ತಾ ಇಲ್ಲ ಅನ್ನೋ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರು ಅವತ್ತು ಹೇಗೆ ಆ ಶಿಷ್ಯಂದರಿಗೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ದೇವರು ಅವರ ಮನೆಯಲ್ಲಿ ಕಾಣಿಸಿಕೊಂಡರು, ಅದೇ ರೀತಿಯಾಗಿ ಇವತ್ತು ನಿಮ್ಮ ಆತ್ಮದೊಳಗೆ ದೇವರು ಕಾಣಿಸಿಕೊಂಡು ಅವ್ರಿಗೆ ಹೇಳ್ತಾರೆ, ನಿಮಗೆ ಸಮಾಧಾನದಿಂದ ಇರು, ಧೈರ್ಯದಿಂದ ಇರು, ಲೋಕವನ್ನ ನಾನು ಜಯಿಸಿದ್ದೇನೆ, ಜಯಿಸಿದ್ದಲ್ಲದೆ ಮಾತ್ರದೇ ನಿನ್ನ ಕೂಡ ನಾನು ಇದ್ದೇನೆ. ಅವತ್ತು ಶಿಷ್ಯಂದ್ರಿಗೆ ಕಾಣಿಸಿಕೊಂಡು ಧೈರ್ಯವಾಗಿ ಹೇಳಿದರು. ಇವತ್ತು ಅದೇ ರೀತಿಯಾಗಿ ನಮಗೂ ನಿಮಗೂ ಸದಾ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪ್ರಿಯನಾದ ಸಹೋದರ ಸಹೋದರಿಯರೇ, ಯಾವುದೇ ಕಾರಣಕ್ಕೂ ನಾವು ಸಂಶಯ ಮಾತ್ರ ಪಡಬಾರದು. ಅನೇಕ ವಾಕ್ಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಎಷ್ಟೋ ಜನ ಹಿಂಜಾರಿ ಹೋಗಿದ್ದಾರೆ. ತೋಮನ ರೀತಿ ಹಿಂಜಾರಿದ್ದು ಉಂಟು. ಹಾಲೆಲೂಯ. ತೋಮ ಎಲ್ಲರೂ ಕಂಡು ನಂಬಿದ್ದಾರೆ, ಇವರೆಲ್ಲ ಕಾಣದೆ ನಂಬಿದ್ದಾರೆ. ನಾನು ಕಾಣಬೇಕು ಅಂದ್ರೆ ಅರ್ಥ, ನಾನು ಯೇಸು ಸ್ವಾಮಿನ ನೋಡ್ಬೇಕು, ಗಾಯಗಳನ್ನ ಮುಟ್ಟಬೇಕು, ಇಲ್ಲದ್ರೆ ನಾನು ನಂಬಲ್ಲ. ಇವತ್ತು ಅದೇ ರೀತಿಯಾಗಿ ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಪ್ರತಿ ಒಂದು ಜೀವಿತದಲ್ಲಿ ನಡೆದ್ರೆ ಮಾತ್ರ ನಾನು ನಂಬುವನಾಗಿದ್ದೇನೆ ಅಂತ ಹೇಳುವಂತ ಬಹಳ ಜನ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನಾವು ತೋಮನ ರೀತಿ ಆಗದಂತೆ ಕಾಣದೆ ನಂಬುವರಾಗಿರ್ಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಕಾಣದೆ ನಂಬುವನು ಧನ್ಯನು ಎಂಬುದಾಗಿ. ಹಾಲೆಲೂಯ. ಕೆಳಗೆ ತೆಗೆದುಕೊಳ್ಳೋಣ. ಯಾರಿಗೆ? ಶಿಷ್ಯಂದ್ರಿಗೆ ಕೈಗಳನ್ನು ಪಕ್ಕೆಗಳನ್ನೆಲ್ಲ ತೋರಿಸಿ ಸ್ವಾಮಿಯನ್ನು ನೋಡಿದ್ರಿಂದ ಸಂತೋಷ ಪಟ್ಟರು. ಹಾಲೆಲೂಯ. ಇವತ್ತು ವಾಕ್ಯವನ್ನ ಕೇಳಿ ಧ್ಯಾನ ಮಾಡಿ ಆತ್ಮದಲ್ಲಿ ದೇವರು ನಿಮಗೆ ಸಮಾಧಾನ ಕೊಟ್ಟರೆ ಎಷ್ಟು ಸಂತೋಷ ಆಯ್ತದೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಮ್ಮ ರಕ್ತ ಮಾಂಸಕ್ಕೆ ಈಗ ಕಾಣುವುದಿಲ್ಲ, ಆದರೆ ಈ ಲೋಕ ಬಿಟ್ಟಾಗ ನಾವು ದೇವರ ಜೊತೆಯಲ್ಲಿ ವಾಸ ಮಾಡ್ತೀವಿ ಎಂಬುದಾಗಿ ನಾವು ದೃಢವಾಗಿ ನಂಬಬೇಕು. ಹಾಲೆಲೂಯ. ಇವತ್ತು ನಮ್ಗೆಲ್ಲ ಏನಾಗಿದೆ ಅಂದ್ರೆ, ಯೇಸು ಸ್ವಾಮಿ ಜೊತೆಲಿ ಬರ್ಬೇಕು, ನಮಗೆ ಕಾಣಬೇಕು, ನಾವು ಪ್ರಾರ್ಥನೆ ಮಾಡುವಾಗ ನಮ್ಗೆ ಅದ್ಭುತ ಆಗ್ಬೇಕು. ಹಾಲೆಲೂಯ. ಅಂಥವ್ರು ನಿಜವಾಗ್ಲೂ ದೇವರು ಇಷ್ಟಪಡುವುದಿಲ್ಲ. ಯಾಕೆ? ಈಗ ಇವರು ಅದ್ಭುತಗಳನ್ನ ಹುಡುಕಿ ಬರುವಂತ ಜನಾಂಗಗಳಾಗಿದ್ದಾರೆ. ದೇವರನ್ನ ಬೇಡ ಅವರಿಗೆ, ಅದ್ಭುತ ಕಾರ್ಯ ಮಹತ್ ಕಾರ್ಯಗಳಾಗಬೇಕು.
ಅವರು ಜೀವನದಲ್ಲಿ ಅವ್ರು ಕೇಳ್ಕೊಂಡಿದ್ದೆಲ್ಲ ನಡಿಬೇಕು. ಹಾಲಲ್ಲೂ ಆಗಲ್ಲ. ದೇವರೇ ನಿನ್ನ ಚಿತ್ತ ನನ್ನ ಬಾಳಿನಲ್ಲಿ ನೆರವೇರಲಿ ಅನ್ನೋರು ಎಷ್ಟು ಜನ ಇದ್ದೀರಿ? ದೇವರಿಗೆ ಸ್ತೋತ್ರ ಮಾಡ್ರಿ ಅಂತವ್ರು. ಅದಕ್ಕೆ ದೇವರ ವಾಕ್ಯ ಹೇಗೆ ಹೇಳ್ತದೆ, ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡಿರಿ, ಬಾಕಿ ಎಲ್ಲ ಕೂಡ ನಿಮ್ಮನ್ನ ಹಿಂಬಾಲಿಸುವುದು. ಹಾಲಲ್ಲೂಯ. ಅಂಥವರು ಅಂತ ಜನಗಳು ಬೇಕು. ಅದಕ್ಕೆ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕರೆಯಲ್ಪಟ್ಟವರು ಬಹಳ ಜನ. ಅಂದ್ರೆ ಲೋಕಕ್ಕೆಲ್ಲ ದೇವರು ಯಾರು ಅಂತ ಗೊತ್ತು, ಆದ್ರೆ ಆಯಲ್ಪಟ್ಟವ್ರು ಸ್ವಲ್ಪ ಜನ. ಆಯಲ್ಪಟ್ಟ ಲೀಸ್ಟ್ ಅಲ್ಲಿ ನೀವು ಇರಬೇಕು. ಕರೆಯಲ್ಪಟ್ಟವ್ರ ಲೀಸ್ಟ್ ಅಲ್ಲಿ ಇರಬಾರ್ದು. ಕರೆಯಲ್ಪಟ್ಟ ಲೀಸ್ಟ್ ಅಲ್ಲಿ ಇದ್ರೆ ಒಂದು ದಿವಸ ಕೈ ಬಿಡಲ್ಪಡ್ತೀವಿ ಪ್ರಿಯನಾದ ಸಹೋದರ ಸಹೋದರಿಯರೇ. ಅದು ಚೆನ್ನಾಗಿ ನಾವು ತಿಳಿದಿರ್ಬೇಕು. ಹಾಲೆಲೂಯಾ. ಸಾಧಾರಣವಾಗಿ ನಾವು ಗ್ರಂಥವನ್ನ ಹೇಗೆ ಬೇಕು ಹಾಗೆ ನಮ್ಮ ಇಷ್ಟದ ಪ್ರಕಾರ ನಾವು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುವುದಿಲ್ಲ. ದೇವರು ತಾನು ಹೇಳ್ತಾರೆ, ಆಕಾಶ ಭೂಮಿ ಒಂದು ವೇಳೆ ಅಳೆದು ಹೋಗ್ಬೋದು, ನನ್ನ ಮಾತು ನನ್ನ ವಾಕ್ಯ ವಚನ ಒಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ಎಷ್ಟೋ ಜನ ಚೇಂಜ್ ಮಾಡ್ಕೊಳ್ತಾರೆ ಅವ್ರಿಗಿಷ್ಟ ಬಂದ ರೀತಿ. ತೊಂದರೆ ಇಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ, ಎಷ್ಟೋ ಹಾಗೆ ಇದೆ, ತೊಂದರೆ ಇಲ್ಲ. ಆದ್ರೆ ಇವತ್ತು ನಿಮ್ಗೆ ನಡೀತಾ ಇದೆ. ಒಂದು ದಿವಸ ಉಂಟು, ಬಹಳ ದೂರ ಇಲ್ಲ, ಹತ್ತಿರದಲ್ಲೇ ಸಮೀಪದಲ್ಲೇ ಇದೆ. ಹಾಲೆಲೂಯಾ. ಎಲ್ಲದಕ್ಕೂ ಉತ್ತರಗಳನ್ನ ಕೊಡಬೇಕು. ಸಾಧಾರಣವಾಗಿ ನಮ್ಮ ಇಷ್ಟದ ಪ್ರಕಾರ ಪ್ರಸಂಗ ಮಾಡಲಿಕ್ಕೆ ಅಲ್ಲ ದೇವರು ಕರೆದಿದ್ದಾರೆ. ದೇವರು ಕರೆದಿದ್ದಾರೆ ನಮಗೆ ಅವರ ಇಷ್ಟದ ಪ್ರಕಾರ ಪ್ರಸಂಗ ಮಾಡಲಿಕ್ಕೆ. ಪವಿತ್ರಾತ್ಮನ ಭರಿತರಾಗಿ ನೀವು ಪ್ರಾರ್ಥನೆಗಳನ್ನ ಪ್ರಸಂಗಗಳನ್ನ ಮಾಡ್ರಿ ಎಂಬುದಾಗಿ. ಹಾಲೆಲೂಯಾ. ಆ ರೀತಿಯಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ ಹೊರತು ಮತ್ತಾವುದಕ್ಕೂ ಅಲ್ಲ. ನಾವು ಚೆನ್ನಾಗಿ ತಿಳಿದಿರಬೇಕು ಪ್ರಿಯನಾದ ಸಹೋದರ ಸಹೋದರಿಯರೇ. ಹಾಲೆಲೂಯಾ. ನಮಗೆ ಇಷ್ಟ ಬಂದ ರೀತಿ, ನಮಗೆ ಹೇಗ್ ಬೇಕೋ ಹಾಗೆ ತಿರ್ಸ್ಕೊಂಡು ಆ ರೀತಿ ಜೀವನಕ್ಕೆ ಎಲ್ಲ ದೇವರು ನಮ್ಮನ್ನ ಕರೆದಿರೋದು. ಹಾಲೆಲೂಯಾ. ಕೆಳಗೆ ಓದ್ಕೊಡೋದು. ಯೇಸು ಸ್ವಾಮಿ ಮತ್ತೆ ಹೇಳ್ತಾರೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ಯಾರಿಗೆ ಹೇಳ್ತಾ ಇದ್ದಾರೆ ಇದು? ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕದಿಂದ ತಂದೆ ನನ್ನನ್ನ ಕಳಿಸಿ ಕೊಟ್ಟಿದ್ದಾರಲ್ಲ, ಅದೇ ರೀತಿಯಾಗಿ ಶಿಷ್ಯಂದರೇ ನಾನು ನಿಮಗೆ ಕಳಿಸಿ ಕೊಡ್ತಾ ಇದ್ದೇನೆ ಭೂಮಿ ಮೇಲೆ. ಹೋಗ್ರಿ ನೀವು. ಯಾರಿಗೆ? ಶಿಷ್ಯಂದರಿಗೆ ಹೇಳಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಇವತ್ತು ಪ್ರಪಂಚದಲ್ಲಿ ಸಭೆಗಳು ಹೇಗೆ ಪ್ರಿಯನಾದ ಸಹೋದರ ಸಹೋದರಿ ಹೇಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಆ ನಂಬಿಕೆ ಕೊಟ್ಟ ಮೇರೆಗೆನೆ ಇವತ್ತು ಅನೇಕ ಕಡೆ ಹೋಗಿ ಸುವಾರ್ತೆಗಳನ್ನ ಸಾರಿ ಸಭೆಗಳನ್ನ ನಡೆಸ್ತಾ ಇರೋದು, ಸೇವಕರ ಮುಖಾಂತರ ವಾಕ್ಯಗಳನ್ನ ಸಾರ್ತಾ ಇರೋದು. ಹಾಲೆಲೂಯಾ. ಸುಮ್ಮನೆ ಯಾರು ಇಲ್ಲಿ ಬಂದು ಕೂತ್ಕೊಂಡು ಸಾರ್ತಾ ಇಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ನಾವು ಸರಿಯಾದ ರೀತಿ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಬೇಕು. ಇದು ಮನುಷ್ಯನ ಜ್ಞಾನದಿಂದ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ದೇವರ ವಾಕ್ಯವನ್ನ. ನನಗೆ ಇಷ್ಟ ಬಂದ ರೀತಿ ನನಗೆ ಹೇಗ್ ಬೇಕೋ ಹಾಗೆ ತಿರ್ಸ್ಕೊಳ್ತೀನಿ, ಆಗಿಲ್ಲ. ಇದು ಏನ್ ಹೇಳ್ತದೆ ಆ ರೀತಿಯಾಗಿ ನೀನ್ ಜೀವಿಸ್ಬೇಕು, ನಾನ್ ಜೀವಿಸ್ಬೇಕು ಅಷ್ಟೇ. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಪ್ರಿಯನಾದ ಸಹೋದರ ಸಹೋದರಿಯರೇ. ಹಾಲೆಲೂಯಾ. ಪವಿತ್ರಾತ್ಮನ ವರಗಳನ್ನು ಯಾರಿಗೆ? ಶಿಷ್ಯಂದರಿಗೆ. ಇದು ಹೋಗಿ ನನಗೆ ತಂದೆ ಹೇಗೆ ಕಳಿಸಿಕೊಟ್ಟಿದ್ದಾರೋ ಅದೇ ರೀತಿಯಾಗಿ ನಾನು ನಿಮ್ಮನ್ನು ಲೋಕಕ್ಕೆ ಕಳಿಸಿಕೊಡ್ತಾ ಇದ್ದೇನೆ ಅಂತ ಹೇಳಿ ಪವಿತ್ರಾತ್ಮನ ವರವನ್ನ ಅವರ ಮೇಲೆ ಊದಿ ಕಳಿಸಿದ್ದಾರೆ ಯೇಸು ಸ್ವಾಮಿ. ಹೋಗಿರಿ. ನೋಡಿ, ಶಿಷ್ಯಂದರು ಹೋಗಿ ಏನ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಏನು ಅಪ್ಪಣೆ ಕೊಟ್ಟಿದ್ದಾರೆ? ನೀವು ಹೋಗಿರಿ, ಜಗತ್ತೆಲ್ಲ ಸುವಾರ್ತೆ ಸಾರ್ರಿ. ನೀವು ಯಾರ ಪಾಪಗಳನ್ನ ನೀವು ಕ್ಷಮಿಸ್ತೀರೋ ಅವರ ಪಾಪವನ್ನ ಕ್ಷಮಿಸಲ್ಪಟ್ಟಿದೆ. ಹಾಲೆಲೂಯಾ. ಅದಕ್ಕೆ ಇವತ್ತು ವಿಸಿಟಿಂಗು ಮನೆಗಳಲ್ಲೂ ಆಲಯಗಳಲ್ಲೂ ಎಲ್ಲಿ ಹೋದಿರು ಸೇವಕರು ನಿಮ್ಮ ಹೆಸರನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಬಂದರೆ ನಿಮ್ಮಲ್ಲಿ ಯಾವ ಪಾಪಗಳು ತಪ್ಪುಗಳಿದ್ದರೂ ಎಲ್ಲ ಕ್ಷಮಾಪಣೆ ಆಗ್ತದೆ ಪ್ರಿಯನಾದ ಸಹೋದರ ಸಹೋದರಿ. ಇದು ಯಾರ್ದು ಮನುಷ್ಯಂದಲ್ಲ, ಇದು ದೇವರು ತಾನೇ ಕೊಟ್ಟಿರಂತ ಒಂದು ವಾಕ್ಯದ ಮಾತಾಗಿದೆ ಪ್ರಿಯನಾದ ಸಹೋದರ ಸಹೋದರಿ. ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಲೆಲೂಯಾ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಯುತ್ತದೋ ಅವರಿಗೆ ಹಾಗೆ ಉಳಿತದೆ.
ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಶಿಷ್ಯಂದ್ರು ಹೋಗಿ ಪಾಪಗಳನ್ನ ಕ್ಷಮಿಸಿದ್ರೆ ಅವರ ಕ್ಷಮಾಪಣೆ ಅಯೋಗ್ಯರಾಗಿದ್ದರೆ ಅವರಿಗೆ ಕ್ಲಿಯರ್ ಆಗ್ತದೆ. ಅಕಸ್ಮಾತ್ ಯಾರು ಪಾಪ ಕ್ಷಮಿಸದಿಲ್ವೋ ಆ ಪಾಪ ಹಾಗೆ ಅವರಲ್ಲೇ ಉಳಿತದೆ ಅಂತ ಅರ್ಥ ಇದೆ. ಇದು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಹಾಗಾಗಿ ನಾವು ವಾಕ್ಯಗಳನ್ನ ನಮಗೆ ಇಷ್ಟ ಬಂದ ರೀತಿ ಯಾವುದೋ ರೀತಿ ನಾವು ಓದಂಗಿಲ್ಲ, ಯಾವುದೋ ರೀತಿ ಧ್ಯಾನ ಮಾಡಂಗಿಲ್ಲ. ಪ್ರಸಂಗ ಮಾಡಬೇಕಾದ್ರೂ ಅಷ್ಟೇ ಪವಿತ್ರಾತ್ಮನನ್ನ ನಮ್ಮ ಒಳಗೆ ನಾವು ಕರ್ಕೊಳ್ಬೇಕು. ಅಪ್ಪ ದೇವರಾತ್ಮನೇ ನೀವು ನಡೆಸಿರಿಯಪ್ಪ, ನಾವು ಏನು ಅಲ್ಲ ಸ್ವಾಮಿ ಎಂಬುದಾಗಿ ನಾವು ಕೇಳಿಕೊಂಡೇ ಆ ವಾಕ್ಯವನ್ನ ಪವಿತ್ರಾತ್ಮರ ಮುಖಾಂತರವೇ ಸಾರಬೇಕಾಗಿದೆ. ಹಾಲೆಲೂಯ. ಹಾಗಾಗಿ ಈ ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಕೊಟ್ಟಂಥ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಕರ್ತನೆ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಅವರೆಲ್ಲರನ್ನು ಕರ್ತನೆ ಸ್ವಾಮಿ ಆತ್ಮಿಕ ಜೀವನದಲ್ಲಿ ನಡೆಸಿ ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವೋಳ ಪರಲೋಕ ತಂದೆ. ಪ್ರೈಸ್ ಗಾಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.